ಕೊಡಿ ಅಂತ. ಇನ್ನೂ 4 ವಾರ ಅಲ್ಲ, 8 ವಾರದ ಮೇಲೆ 3 ತಿಂಗಳಾಗಿದೆ. 4 ವಾರ ಅಂದರೆ 1 ತಿಂಗಳು, 3 ತಿಂಗಳಾದರೂ ನಮಗೆ ಪರಿಹಾರ ಕೊಡ್ತಾ ಇಲ್ಲ. ಮತ್ತು ಇಲ್ಲಿಂದ ನಮಗೆ ನಮ್ಮ ಮರಗಳನ್ನ ಏನಾದರೂ ಕಟ್ ಮಾಡಬೇಕು, ಅಕ್ವಿಷನ್ ಜಾಗ ಇನ್ನೂ ಜಾಸ್ತಿ ತಗೋಬೇಕು ಅಂದರೆ ನನ್ನ ಶ್ರೀಗಂಧದ ಮರಗಳನ್ನ ನೋಟಿಸ್ ಮಾಡಿ ತೆಗಿಬೇಕು ಅಂತ ಇದೆ. ಯಾವುದೋ ಇವ್ರದ್ರಲ್ಲಿ ಕೋರ್ಟ್ ಆದೇಶದಲ್ಲಿ. ಆದರೂ ಕೋರ್ಟ್ ಆದೇಶದಂತೆ ಇವರು ಯಾವುದೇ ನಮಗೆ ಪರಿಹಾರ ಕೊಟ್ಟಿಲ್ಲ, ಮಾಹಿತಿನೂ ಕೊಡೋದಿಲ್ಲ. ಮೊನ್ನೆ ಗಿಡನೂ ತೆಗೆದಿದ್ದಾರೆ. ತೆಗೆದ ಮೇಲೆ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಕಂಪ್ಲೇಂಟ್ ತಗೊಂಡಿಲ್ಲ. 100 ಮರಕ್ಕಿಂತ ಹೆಚ್ಚಿನದಾಗಿ ಒಟ್ಟು 3000 ಮರ ಮಧ್ಯಕ್ಕೆ ಕಿತ್ತಿದ್ದಾರೆ. ಅದಾದಮೇಲೆ ಅಕ್ವಿಸಿಷನ್ ಆಗದೇ ಇರೋ ಜಾಗದಲ್ಲೂ ಕೀಳ್ತಾ ಇದ್ದಾರೆ. ಅದನ್ನು ಕಂಪ್ಲೇಂಟ್ ಕೊಟ್ಟರೆ ತಗೊಂಡಿಲ್ಲ. ಅದಕ್ಕೆ ನಾವು ನಿನ್ನೆ ಪ್ರತಿಭಟನೆ ಮಾಡಬೇಕು ಅಂತೇಳಿ ಶಿವಮೊಗ್ಗ SLO ಆಫೀಸ್ ಹತ್ರ ಪ್ರತಿಭಟನೆ ಮಾಡಬೇಕು ಅಂತೇಳಿ ಅರಣ್ಯ ಭವನಕ್ಕೆ ಕರೆಸ್ತಾರೆ. ನಮ್ಮನ್ನು ಅರಣ್ಯ ಭವನದಲ್ಲಿ ನಮಗೆ ಅವಮಾನ ಮಾಡ್ತಾರೆ. ನಮ್ಮನ್ನು ಒಳಗಡೆ 4ನೇ ಫ್ಲೋರಿಗೆ ಮೀಟಿಂಗ್ ಕರೆದು 7ನೇ ಫ್ಲೋರಿಗೆ ಬರ್ರಿ ಅಂತಾರೆ. 7ರಿಂದ 4ಕ್ಕೆ ಬರ್ರಿ ಅಂತಾರೆ. ಕೊನೆಗೆ ನಮಗೆ ಒಳಗಡೆ ಬಿಡ್ಕೊಳ್ಳೋದೇ ಇಲ್ಲ, ಅವಕಾಶ ಕೊಡೋದಿಲ್ಲ. ಮೀಟಿಂಗಿಗೆ ನಿಮ್ಮ ಅಧ್ಯಕ್ಷರು ಮಾತ್ರ ಬರಲಿ ಅಂತಾರೆ. ಇದು ಯಾವ ರೀತಿ ನ್ಯಾಯ? ಅರಣ್ಯ ಇಲಾಖೆಯ ಏನು PCCF ಅವರು ನಮಗೆ ನಿನ್ನೆ ಅವಮಾನ ಮಾಡಿದ್ದಾರೆ. ಇದ್ರ ಮೇಲ್ಗಡೆ ಕೋರ್ಟ್ ಆದೇಶದಂತೆ DC ಚಿಕ್ಕಮಗಳೂರು ಅವರು ನಮಗೆ ಪರಿಹಾರ ಕೊಡ್ತಾ ಇಲ್ಲ. ಸೊ ಅದರಿಂದ ನಮಗೆ ಬೇಗ ಪರಿಹಾರ ಬರಬೇಕು. ಈ ಹೊಸ ಮುಖ್ಯಮಂತ್ರಿ ಪ್ರಯತ್ನಕ್ಕೆ ಮುಂದಾದ್ರಿ ಅಂತ ನನಗೆ 9 ವರ್ಷ 10ನೇ ವರ್ಷ ಇದೆ. 2016ರಲ್ಲಿ ನೋಟಿಫಿಕೇಶನ್ ಆಗಿದೆ. ಅವತ್ತಿಂದ ಇವತ್ತವರೆಗೂ ನಾವು ಹೋರಾಟ ಗಂಧದ ಮರಗಳನ್ನ ಇವ್ರಿಗೆ ಕಡಿದ್ರೆ ನನ್ನ ಹೆಂಡತಿ ಮಕ್ಕಳು ನನಗೆ ಎಷ್ಟು ಸಿಟ್ಟು ಬರುತ್ತೆ ಅಂತ ಹೇಳಿದ್ರೆ, ಹೆಂಡತಿ ಮಕ್ಳಿಗೆ ಕೈ ಹಾಕಿದ್ರೆ ಏನು ಮಾಡ್ತೀರಿ? ಎಷ್ಟು ಪರಿಹಾರ ಬರ್ಬೇಕು ಸರ್? ಒಟ್ಟು 125 ಕೋಟಿ ಬರಬೇಕು ಅಂತೇಳಿ ಇವರೇ ಬರೀತಾರೆ. 151 ಕೋಟಿ, ಸಾರಿ, ಯಾರೋ ನ್ಯಾಷನಲ್ ಹೈವೇ ಸರ್ಕಾರಕ್ಕೆ ಬರೆದು ಸರ್ಕಾರದಿಂದ ಕಡಿಮೆ ಮಾಡಿಸ್ತಾರೆ. 420 ರೂಪಾಯಿಗೆ ಬರೀ 125 ಕೋಟಿ ಇದ್ದಿದ್ದು 125 ಲಕ್ಷಕ್ಕೆ ಮಾಡ್ತಾರೆ. ಕೊನೆಗೆ ಅದನ್ನ ನಾವು ಕೋರ್ಟಲ್ಲಿ ಕ್ವಶನ್ ಮಾಡಿದ್ದಕ್ಕೆ ಕೋರ್ಟಲ್ಲಿ ಅದನ್ನ ಪಾಸ್ ಮಾಡಿ ಹಿಂದೆ 151 ಕೋಟಿ ಏನಾಗಿದೆ ಅದ್ರ ಪ್ರಕಾರ ಅದು DC-ಗೆ ಡೈರೆಕ್ಷನ್ಸ್ ಮಾಡಿದ್ದಾರೆ. DC ಅವರು ಡಿಸೈಡ್ ಮಾಡಿ 4 ವಾರದಲ್ಲಿ ಕೊಡಬೇಕಾಗಿತ್ತು. ಇನ್ನೂ ವಿಳಂಬ ಮಾಡ್ತಾ ಇದ್ದಾರೆ. ಇನ್ನೂ ವಿಳಂಬ ಮಾಡ್ಕೊಂಡು ರಸ್ತೆ ಆಗೋದ್ಮೇಲೆ ನಾವೇನು ಸುಮ್ಮನೆ ಕೋರ್ಟು ಅಂತ ಅಡ್ಡಾಡೋಕ್ಕಾಗುತ್ತೆ? ಅದಕ್ಕೆ ನನ್ನ ಜೀವ ಇರೋದೇ ಬೇಡ ಅಂತೇಳಿ ಶ್ರೀಗಂಧಕ್ಕೋಸ್ಕರ ಬೆಳೆದಿದ್ದೀನಿ. ಶ್ರೀಗಂಧದಲ್ಲೇ ನಾನು ಉಸಿರು ಹೋಗಲಿ ಅಂತೇಳಿ ನಾನು ಈ ತೀರ್ಮಾನ ಮಾಡ್ಕೊಂಡು ಬಂದಿದ್ದೀನಿ. ವಿಧಾನಸೌಧದ ಹಿಂಭಾಗ ರೈತರೊಬ್ಬರು ಆತ್ಮಹತ್ಯೆಗೆ 20 ವರ್ಷದಿಂದ ಬರ್ತಾ ಇದೆಯಾ? ಪ್ರತಿ ವರ್ಷ ಬರ್ತ್ಡೇ ಗಿಡ ಹಾಕ್ತಾ ಇದ್ದೀನಿ. ಆದರೆ ಕೋರ್ಟ್ ಆದೇಶದಂತೆ 4 ವಾರದಲ್ಲಿ ಡಿಸೈಡ್ ಮಾಡಿ ಅಂತೇಳಿ ಚಿಕ್ಕಮಗಳೂರು DC ಅವರಿಗೆ ಡೈರೆಕ್ಷನ್ಸ್ ಮಾಡಿದೆ. DC ಅವರು 4 ವಾರ ಅಲ್ಲ, ಇದು 12 ವಾರ ಆಗಿದೆ. 3 ತಿಂಗಳು ಕೂಡ ಡಿಸೈಡ್ ಮಾಡ್ತಾ ಇಲ್ಲ. 10 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ. ಕೋರ್ಟಲ್ಲಿ 4 ಸರಿ ಕೋರ್ಟಿಗೆ ಬಂದಿದ್ದೀವಿ. ಈ ಕೋರ್ಟ್ ಡೈರೆಕ್ಷನ್ ನ್ಯಾಯ ನಮ್ಮ ಪರವಾಗಿದೆ, ಸಂವಿಧಾನ ನಮ್ಮ ಪರವಾಗಿದೆ. ಹೊಸ ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಹಾಗಾಗಿ ಭರವಸೆ ಇದೆ ಅವ್ರನ್ನ. ನೀವ್ಯಾಕಿಂತದೊಂದು ಪ್ರಯತ್ನಕ್ಕೆ ಬಂದ್ರಿ, ಮತ್ತೆ ಎಷ್ಟು ಪರಿಹಾರ ಬರಬೇಕಾಗಿತ್ತು? 151 ಕೋಟಿ ಪರಿಹಾರ ಬರಬೇಕು, ಕೊಡಬೇಕಾಗತ್ತೆ ಅಂತ ಅವ್ರು ಕೇಳಿ 50% ಲಂಚ ಕೇಳ್ತಾರೆ ನ್ಯಾಷನಲ್ ಹೈವೇ ಅಧಿಕಾರಿಗಳು, 50% ಸೆಂಟ್ರಲ್ಲು. ಆದರೆ ನಮ್ಮ ಇಲ್ಲಿ ವಿರೋಧ ಪಕ್ಷದ ನಾಯಕರು ಅವ್ರು ಹೇಳ್ತಾರೆ, ಇದು ಈ ಸರ್ಕಾರ, ಈಗಿನ ಸರ್ಕಾರ ಏನಿದೆ ಕಾಂಗ್ರೆಸ್ ಸರ್ಕಾರ ದುಡ್ಡಿಲ್ಲ ಅಂತ ಹೇಳ್ತಾರೆ. ಹಿಂದೆ ಕೂಡ ಶ್ರೀಗಂಧ ಮರವನ್ನ ಕಡಿಯೋದಕ್ಕೆ ಯತ್ನ ಪಟ್ಟಿದ್ರಿ, ಅವಾಗ್ಲೂ ಕೂಡ ಸರ್ಕಾರದ ಗಮನವನ್ನ ಸೆಳೆದಿದ್ರಿ. ಈಗ ಮತ್ತೆ ಇನ್ನು ಮುಗಿದೇ ಇಲ್ಲಲ್ಲ. ಇನ್ನು ಎಷ್ಟು ದಿವಸ ಅಂತ ಕಾಯೋಣ? ಇನ್ನು ಎಷ್ಟು ದಿವಸ ಕಾಯ್ಬೇಕು ಸ್ವಾಮಿ? ನಾವು ಇನ್ನು ಎಷ್ಟು ವರ್ಷ ಅಂತ ಕಾಯ್ಬೇಕು? ನಿನ್ನೆ ಕರೆದು ಏನು ಡಿಸೈಡ್ ಮಾಡ್ತೀವಿ ಅಂತೇಳಿ ನಮಗೆ ಅವಮಾನ ಮಾಡಿ ಕಳಿಸ್ತಾರೆ. ಮಾಡ್ಬೇಕು ಈ ಹಣ ಬಿಡುಗಡೆ ಆಗ್ಬೇಕಾಗಿರೋದು ಸರ್ ನ್ಯಾಷನಲ್ ಹೈವೇ ಸೆಂಟ್ರಲ್ ಗವರ್ಮೆಂಟ್ ಇಂದ ಆಗಬೇಕು. ಅಶೋಕ್ ಸ್ಟೇಟ್ ಗವರ್ಮೆಂಟ್ ಅಂತ ಹೇಳ್ತಾರೆ. ಸ್ಟೇಟ್ ಗವರ್ಮೆಂಟ್ ಅದು ದುಡ್ಡಿಲ್ಲ ಅಂತಾರೆ. ಸೆಂಟ್ರಲ್ ಗವರ್ಮೆಂಟ್ ಇಂದ ನಮಗೆ ಪರಿಹಾರ ಬರಬೇಕಾಗಿರೋದು. ಕಳೆದ 2 ತಿಂಗಳ ಹಿಂದೆ ವಿಧಾನಸೌಧ ಕಳೆದ 2 ತಿಂಗಳ ಹಿಂದೆ ವಿಧಾನಸೌಧ ಹಿಂಭಾಗದಲ್ಲಿ ಏನು ಮೀಟಿಂಗ್ ಕರೆದು ಅಕ್ರಮವಾಗಿ ಕೆಲಸ ಬೇಕಾಗಿರೋದು. ಈಗ ನ್ಯಾಷನಲ್ ಹೈವೇ ಅಥಾರಿಟಿ, ಈಗ ಅರಣ್ಯ ಇಲಾಖೆ ಅವರ ಜವಾಬ್ದಾರಿ ಏನು? ಸರಿಯಾಗಿ ವ್ಯಾಲ್ಯೂಯೇಷನ್ ಮಾಡಿಲ್ಲ. ಸರಿಯಾಗಿ ವ್ಯಾಲ್ಯೂಯೇಷನ್ ಮಾತ್ರ ಇಲಾಖೆ ಈ ಶ್ರೀಗಂಧ ಎಲ್ಲ ಮರಗಳು ಬೆಳೆಸೋದಕ್ಕೆ ಮಾತ್ರ ಇಲಾಖೆಯಿಂದ ಮಾತ್ರ ದ್ರೋಹ ಮಾಡ್ತಾ ಇದ್ದಾರೆ. PCCF ಅವರು 4 ಈಗ ಅರಣ್ಯ ಇಲಾಖೆ ಅವರು ಸರಿಯಾಗಿ ವ್ಯಾಲ್ಯೂಯೇಷನ್ ಮಾಡಿ ಪರಿಹಾರವನ್ನ ಕೊಟ್ಟಿಲ್ಲ. ಹೀಗಾಗಿ ಅದಕ್ಕಾಗಿ ಈ ಒಂದು ಆತ್ಮಹತ್ಯೆಗೆ ಯತ್ನ ಮಾಡ್ತಾ ಇದ್ದೇನೆ ಅನ್ನುವಂಥ ಒಂದು ಪ್ರಯತ್ನವನ್ನ ಮಾಡಿದ್ರು. ಎಲ್ಲರಿಗೂ ದೇಶಕ್ಕೆ ಆಗಬೇಕದು, ಅದಾದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಆತ್ಮಹತ್ಯೆಗೆ ಯತ್ನ ಮಾಡುವಂಥ ಪ್ರತಿಭಟನೆಗೆ ಮುಂದಾಗಿದೆ. ಸಹಜವಾಗಿ ಇವರು ಚಿಕ್ಕಮಗಳೂರು ಜಿಲ್ಲೆಯ ರೈತರು ಇವರು. ಸೊ ಸುಮಾರು ಒಂದು